ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಂನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ವಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾರ್ಯ ಸಂಪ್ರಾಪ್ತಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟಪ್ರಾಪ್ತಿಪರಿಹಾರಸಾಧನ ಅತ್ಯರ್ಥಪ್ರಸಾದಜನಕ ಅಪರೋಕ್ಷಜ್ಞಾನಜನಕ ಪರೋಕ್ಷನಿಶ್ಚಯೋತ್ಪಾದಕ ಉಪನಿಷದಾದಿಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರುವನ್ ಕಸ್ಯಚಿತ್ ತದಾನೀಂ ಅಕುಶಲದೇಶೀಯಬ್ರಾಹ್ಮಣಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಂ ಉಪದಿದೇಶ ವಿಲೀನಪ್ರಕೃತಿತಯ ಅಂತರಾಯವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಇದುವರೆಗೆ ಹಿಂದೆ ವಾಮನನ ಚಿಂತನೆಯನ್ನು ಮಾಡ್ತಾ ಬಂದರು. ಅಲ್ಲಿಯೇ ವೇದವ್ಯಾಸರ ಸ್ಮರಣೆಯನ್ನು ಮಾಡಿದ್ದಾರೆ. 54ನೇ ಶ್ಲೋಕದಲ್ಲಿ ನಮಾಮಿ ಕಮಲಾತ್ಮಾನಂ ವಿಮಲಾತ್ಮಾನಮಚ್ಯುತಂ ಅಂತ. ಕಮಲಾತ್ಮ ವಿಮಲಾತ್ಮ ಅಂತ ಪ್ರಾಸಬದ್ಧವಾದ ಪದ. ಆತ್ಮಾತ್ಮ ಅಂತ ಎರಡೂ ಕಡೆ ಇದೆ. ಕಮಲ ವಿಮಲ ಈ ಶಬ್ದಗಳಿಂದ ವೇದವ್ಯಾಸರನ್ನು ತಗೊಳ್ಬೇಕು ಅಂತ ಸೂಚನೆ ಮಾಡಿದ್ದಾರೆ. ಅದು ಹೇಗೆ? ಕಮಲಾಪತಿ ಅಂದರೆ ಲಕ್ಷ್ಮೀಪತಿ, ಆತ್ಮ ಅಂದರೆ ಪತಿ ಅಂತ ಅರ್ಥ. ಲಕ್ಷ್ಮೀಪತಿ ವೇದವ್ಯಾಸರು ಅಲ್ಲ. ಲಕ್ಷ್ಮೀಪತಿ ಅಂದರೆ ಕೇವಲ ವೇದವ್ಯಾಸರೇ ಯಾಕೆ? ಎಲ್ಲರೂ ಲಕ್ಷ್ಮೀಪತಿಗಳೇ ತಾನೆ. ಅಂದರೆ ಕೃಷ್ಣ ರಾಮ ಎಲ್ಲ ರೂಪಗಳು ಹಾಗೆ ತಾನೆ ಅಂತ. ಆದರೆ ಇಲ್ಲಿ ಯಾ ಸುಸಪದ್ಮಾ ಸಹಿತ ದೋಷ್ಯಹಿತ ಸನ್ನಿಹಿತ ಅಂತ ಮಧ್ವವಿಜಯವನ್ನು ಸ್ಮರಣೆ ಮಾಡಿ ಪ್ರಸಕ್ತ ವೇದವ್ಯಾಸ ರೂಪವನ್ನು ತಗೊಳ್ಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಶ್ರೀಮುಷ್ಣಮಾಚಾರ್ಯರ ವ್ಯಾಖ್ಯಾನದಲ್ಲಿ. ಯಾಸುಸ ಪದ್ಮಾಸಹಿತ ಮಧ್ವಾಚಾರ್ಯರ ಬಳಿ ವೇದವ್ಯಾಸರು ವ್ಯಾಸಮುಷ್ಟಿಯನ್ನು ನೀಡಿದರು. ವ್ಯಾಸಮುಷ್ಟಿಯಲ್ಲಿ ಒಂದು ತಮ್ಮ ರೂಪದಿಂದ ಇದ್ದು ತಾವು ಮಧ್ವಾಚಾರ್ಯರ ಬಳಿ ಹೋದರು ಅಂತ. ಹೊರಗೆ ವೇದವ್ಯಾಸರಾಗಿ ಕಾಣ್ತಾ ಇದ್ದಾರೆ. ವ್ಯಾಸಮುಷ್ಟಿಯಲ್ಲಿ ಆ ಮರಳಿನ ಮುಷ್ಟಿ ಏನಿದೆ ಅದರಲ್ಲಿ ಪದ್ಮಾಸಹಿತ ಲಕ್ಷ್ಮೀದೇವಿ ಜೊತೆಗೆ ತಾವು ಒಂದು ರೂಪದಿಂದ ಒಳಗಡೆ ಹೋಗಿದ್ದಾರೆ ಅಂತ ಈ ಅಂಶವನ್ನು ತಿಳಿಸ್ಬೇಕಾಗಿದೆ. ಅಷ್ಟೇ ಅಲ್ಲದೆ ವ್ಯಾಸಮುಷ್ಟಿ ದೇವರು ಎಷ್ಟು ಶುದ್ಧನೋ ಅಷ್ಟೇ ವಿಮಲಾತ್ಮ, ಪವಿತ್ರವಾದದ್ದು. ಅದನ್ನು ವಿಮಲ ಆತ್ಮ ಅಂದರೆ ನಾರಾಯಣ ಕೊಟ್ಟಂತಹ ಯಾವ ವಿಮಲವಾದ ಶುದ್ಧವಾದ ಶಿಲೆ ಇದೆ ಅದರಲ್ಲಿ ಆತ್ಮ ಅಂದರೆ ಅಂತರ್ಯಾಮಿಯಾಗಿರೋನಿಗೆ ಆತ್ಮ ಅಂತ ಕರೀತಾರೆ. ಹೇಗೆ ಜೀವ ತಾನು ದೇಹದ ಒಳಗಡೆ ಇರ್ತಾನೆ, ಅಂತಹ ಒಳಗಡೆ ಇರ್ತಾನೆ. ಯಾಮಿ ಅಂದರೆ ಯಮನ ನಿಯಮನ ಮಾಡ್ತಾನೆ. ನಮ್ಮ ದೇಹ ಹೇಗೆ ನಾವು ಇಚ್ಛೆ ಪಡ್ತೀವೋ ಹಾಗೆ ಹೋಗುತ್ತೆ. ಮಲಗಬೇಕಾ, ಜೀವ ಇಚ್ಛೆ ಪಡ್ತಾನೆ, ದೇಹ ಹಾಗೆ ಕೆಳಗೆ ಬೀಳುತ್ತೆ.
ಓಡಾಡಬೇಕಾ, ದೇಹ ಹೇಳ್ಬೇಕಾ, ಜೀವ ಹೇಗೆ ಅಂದ್ಕೊಳ್ತಾನೋ ಹಾಗಾಗತ್ತೆ. ಹಾಗಾದರೆ ಒಳಗಡೆ ಇದ್ದು ನಿಯಮನ ಮಾಡೋನಿಗೆ ಆತ್ಮ ಅಂತ ಕರೀತಾರೆ. ಪ್ರಕೃತದಲ್ಲಿ ಶಿಲೆಯ ಒಳಗಡೆ, ವ್ಯಾಸಮುಷ್ಟಿಯ ಒಳಗಡೆ ಶುದ್ಧವಾದ ರೂಪದಿಂದ ಯಾರು ಇದ್ದಾನೆ, ವೇದವ್ಯಾಸ ರೂಪಿ ಪರಮಾತ್ಮ, ಅವನನ್ನು ಇಲ್ಲಿ ಸ್ಮರಣೆ ಮಾಡಿ ಅಚ್ಯುತಂ, ಯಾರು ಈ ವೇದವ್ಯಾಸರನ್ನು ಸ್ಮರಣೆ ಮಾಡ್ತಾರೋ, ವ್ಯಾಸಮುಷ್ಟಿಯಲ್ಲಿರುವಂಥ ಆ ಭಗವಂತನ ರೂಪವನ್ನು ಅಚ್ಯುತಂ ನಮಾಮಿ, ಅವನಿಗೆ ಚ್ಯುತಿ ಇರೋದಿಲ್ಲ. ಅಂಥ ಅಚ್ಯುತನಾಗಿ ಭಗವಂತ ಏನಿದ್ದಾನೆ, ಪ್ರತಿಯೊಂದು ಶಿಲೆಯಲ್ಲಿ ಪ್ರತಿಯೊಂದು ಕಡೆ ನಾಶವನ್ನು ಹೊಂದದೆ ಯಾವ ಭಗವಂತನ ರೂಪ ಇದೆ ಅದನ್ನು ಸ್ಮರಣೆ ಮಾಡಿದಷ್ಟು ನಮಗೆ ಚ್ಯುತಿ ಆಗೋದಿಲ್ಲ ಅನ್ನೋದು ಇದರಿಂದ ಸೂಚಿತ. ಒಂದು ಈ ರೀತಿ ಈ ಶ್ಲೋಕದ ವ್ಯಾಖ್ಯಾನವನ್ನು ಮಾಡ್ತಾ ಮುಂದಿನ ಶ್ಲೋಕ 55ನೇದು. ಬ್ರಹ್ಮಾತ್ಮಕೌಸ್ತುಭಮಣಿಂ ಚಿನ್ಮಾತ್ರಾನಂತ ಸದ್ಗುಣಂ ತನ್ಮಾತ್ರ ನಿರ್ಮಿತ ಗುಣಂ ಸನ್ಮಾತ್ರ ಕೃತ ಸದ್ಗುಣಂ ಅಂತ ಸಮುದ್ರ ಮಥನ ಕಾಲದ ಪ್ರಸಂಗವನ್ನು ನೆನಪಿಸ್ತಾರೆ. ಕೌಸ್ತುಭಮಣಿ ಬಂತು. ಈ ಕೌಸ್ತುಭಮಣಿ ಬ್ರಹ್ಮದೇವರ ಅಭಿಮನ್ಯಮಾನವಾದದ್ದು ಅಂತ. ಅಂದರೆ ಬ್ರಹ್ಮದೇವರೇ ಅದಕ್ಕೆ ಅಭಿಮಾನಿ ದೇವತೆ ಕೌಸ್ತುಭಮಣಿಗೆ. ಈ ಬ್ರಹ್ಮಾತ್ಮ ಕೌಸ್ತುಭಮಣಿ ಏನಿದೆ, ಅದು ಬ್ರಹ್ಮದೇವರೇ ಅಭಿಮಾನಿಯಾದ ಕೌಸ್ತುಭಮಣಿ ಏನಿದೆ, ಅದನ್ನು ಭಗವಂತ ಧರಿಸಿದ್ದಾನೆ ಕೌಸ್ತುಭಮಣಿಯನ್ನು. ಅಂದರೆ ಬ್ರಹ್ಮದೇವರ ಅಭಿಮಾನಿಯಾಗಿರುವಂಥ ಕೌಸ್ತುಭಮಣಿ ಅವನಿಗೆ ಪ್ರೀತಿ. ಯಾರಿಗೆ? ಭಗವಂತನಿಗೆ. ಬ್ರಹ್ಮ ಅಂದರೆ ರುಜುದೇವತೆಯಲ್ಲಿ ಮೊದಲನೇ ಅವರನ್ನು ಕಂಡು ಅಷ್ಟು ಪ್ರೀತಿ. ಯಾಕೆ ಅಂದರೆ ಅವರ ಅಭಿಮನ್ಯಮಾನವಾದ ಕೌಸ್ತುಭಮಣಿಯನ್ನು ಇವನು ಕುತ್ತಿಗೆಯಲ್ಲಿ ಧರಿಸಿದ್ದಾನೆ. ಆ ಕೌಸ್ತುಭಮಣಿ ಎಷ್ಟು ಶ್ರೇಷ್ಠನೋ ಆ ಥರ ಇವನಲ್ಲಿ ಅಷ್ಟೇ ಸದ್ಗುಣಗಳಿವೆ. ಬರೀ ದೇವರು ತನ್ನಲ್ಲಿ ಮಾತ್ರ ಸದ್ಗುಣಗಳನ್ನು ಇಟ್ಕೊಳ್ಳಿಲ್ಲ. ಬ್ರಹ್ಮದೇವರಿಗೆ, ರುಜುದೇವತೆಗಳಿಗೆ ಒಂದಿಷ್ಟು ಗುಣವನ್ನು ಕೊಟ್ಟ. ಮುಕ್ತಿಯೋಗ್ಯರು, ಯಾರು ಮುಕ್ತಿಗೆ ಹೋಗಬೇಕೋ ಅವ್ರಿಗೇನು ಬೇಕೋ ಅಂಥ ಗುಣಗಳನ್ನು ನಿರ್ಮಾಣ ಮಾಡಿಕೊಟ್ಟ. ಸಜ್ಜನರಿಗೇನು ಬೇಕೋ ಆ ಗುಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಇವನ ಗುಣಗಳೇನು? ಚಿನ್ಮಾತ್ರ ಅನಂತ ಸದ್ಗುಣಂ, ಅನಂತ ಸದ್ಗುಣ, ಅನಂತ, ಅದಕ್ಕೆ ಲೆಕ್ಕವೇ ಇಲ್ಲ, ಅಷ್ಟು ಸದ್ಗುಣಗಳಿವೆ ಇವನಲ್ಲಿ. ಚಿನ್ಮಾತ್ರ, ಎಲ್ಲ ಜ್ಞಾನ ಆನಂದಮಯವಾದದ್ದು ಒಂದು. ಪ್ರತಿಯೊಂದು ಗುಣಗಳು, ಪ್ರತಿಯೊಂದು ಗುಣ ಇನ್ನೊಂದು ಗುಣವಾಗಿರುತ್ತೆ. ಅಂದರೆ ಆನಂದ ಜ್ಞಾನ ಆಗಿರುತ್ತೆ, ಜ್ಞಾನ ಆನಂದ ಆಗಿರುತ್ತೆ. ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ಬರುತ್ತೆ. ಓಂ ಆನಂದಾದಯ ಪ್ರಧಾನಸ್ಯ ಅಂತೆಲ್ಲ. ಈ ಮೋಕ್ಷ ಸಿಗಬೇಕು ಅಂದಾದರೆ ಭಗವಂತನ ಆನಂದಾದಿ ಗುಣೋಪಾಸನೆ ಮಾಡಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ 3ನೇ ಅಧ್ಯಾಯದಲ್ಲಿ ಬ್ರಹ್ಮಸೂತ್ರದಲ್ಲಿ ತಿಳಿಸ್ತಾರೆ ಏನಂತ, ಭಗವಂತನ ಒಂದೊಂದು ಗುಣಗಳು ಮತ್ತೊಂದು ಗುಣಗಳ ರೂಪ, ಗುಣಗಳಲ್ಲೂ ಅಭೇದ ಚಿಂತನೆ ಅಂತ. ದೇವರ ರೂಪಗಳು ಈಗ ರಾಮಕೃಷ್ಣ ರೂಪ ಬೇರೆ ಬೇರೆ ಎಲ್ಲ ಒಂದೇ ಅಂತ ಹೇಗೆ ಹೇಳ್ತೀವೋ ಅದೇ ತರಹ ದೇವರ ಗುಣಗಳೂ ಒಂದೇ, ಜ್ಞಾನ ಒಂದೇ, ಆನಂದ ಒಂದೇ, ಬೇರೆ ಬೇರೆ ಅಲ್ಲ. ಆದ್ದರಿಂದ ಜ್ಞಾನಮಯವಾದ ಅನಂತ ಸದ್ಗುಣಗಳಿವೆ ಅನ್ನೋ ಅರ್ಥದಲ್ಲೂ ಶಬ್ದ ಬಂದಿದೆ. ಅದು ಆ ಬ್ರಹ್ಮಸೂತ್ರದ ಅರ್ಥವನ್ನು ಇಲ್ಲಿ ತಿಳಿಸಿದ್ದಾರೆ ವಾದಿರಾಜರು. ಇಲ್ಲಿ ಸ್ವಾರಸ್ಯ ಮತ್ತೊಂದು, ಚಿನ್ಮಾತ್ರ, ತನ್ಮಾತ್ರ, ಸನ್ಮಾತ್ರ ಅಂತ 3 ಶಬ್ದಗಳನ್ನು ಹಾಕಿದ್ದಾರೆ. ಎಲ್ಲ ಕಡೆ ಮಾತ್ರ ಇದೆ. ಒಂದು ಕಡೆ ಚಿತ್ ಮಾತ್ರ, ಇನ್ನೊಂದು ಕಡೆ ತತ್ ಮಾತ್ರ, ಇನ್ನೊಂದು ಕಡೆ ಸತ್ ಮಾತ್ರ. ಏನರ್ಥ? ಚಿನ್ಮಾತ್ರ ಅಂದರೆ ಜ್ಞಾನಮಯ. ತನ್ಮಾತ್ರ ಅನ್ನೋ ಶಬ್ದಕ್ಕೆ ಬ್ರಹ್ಮ ಮಾತ್ರೆ ಅಂತ ಅರ್ಥ. ತನ್ಮಾತ್ರ ಅನ್ನೋ ಶಬ್ದಕ್ಕೆ ಅಂದರೆ ಬ್ರಹ್ಮದೇವರಿಗೋಸ್ಕರ ಮಾತ್ರ ಒಂದು ಗುಣ ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ. ಅದೇನು? ಬ್ರಹ್ಮದೇವರ ಜೊತೆಗೆ ಎಲ್ಲ ರುಜುದೇವತೆಗಳನ್ನು ಗ್ರಹಿಸೋದೆ. ಏನು ಗುಣ ಅಂದರೆ ಕಲ್ಯಾವೇಶರಾಹಿತ್ಯಂ ಅಂತ ಹೇಳ್ತಾರೆ. ಕಲ್ಯಾವೇಶ ಇಲ್ಲದೇ ಇರೋ ಥರ ಒಂದು ವಿಶಿಷ್ಟವಾಗಿರುವಂಥ ಶಕ್ತಿಯನ್ನು ನೀಡಿದ್ದಾನೆ. ದೊಡ್ಡ ಗುಣ ಬ್ರಹ್ಮಾದಿ ರುಜುದೇವತೆಗಳಿಗೆ ಕೊಟ್ಟಿದ್ದು. ಅವ್ರಿಗೆ ಎಂದಿಗೂ ಕೂಡ ಕಲ್ಯಾವೇಶ ಇರಲ್ಲ ರುಜುದೇವತೆಗಳಿಗೆ. ಆ ಕಲಿಯ ನಿಗ್ರಹ ಮಾಡುವಂಥ ಶಕ್ತಿ ಅವರಲ್ಲಿರುತ್ತೆ. ಅಂಥ ಗುಣ ಭಗವಂತ ಅವರಿಗೆಲ್ಲ ಕೊಟ್ಟಿದ್ದಾನೆ. ಸನ್ಮಾತ್ರ ಕೃತ ಸದ್ಗುಣಂ ಅಂತ. ಇನ್ನು ಸನ್ಮಾತ್ರ ಕೃತ ಸದ್ಗುಣಂ, ಸಜ್ಜನರಿಗೆ ಮಾತ್ರ ಬೇಕಾದ ಯಾವ ಯಾವ ಗುಣಗಳಿವೆ ಅಂಥ ಎಲ್ಲ ಗುಣಗಳನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ ಅಂತ. ಕೆಲವರು ಏನು ಮಾಡ್ತಾರೆ, ಇಲ್ಲಿ ತನ್ಮಾತ್ರ ನಿರ್ಮಿತ ಗುಣಂ ಅಂದರೆ ಕಲ್ಯಾವೇಶಾದಿ ಗುಣ ಏನಿದೆ ಅದು ಸಹಜವಾಗೇ ಇದೆ ರುಜುದೇವತೆಗಳಿಗೆ. ಆ ಯೋಗ್ಯತೆ ಅಂಥದ್ದು ನಿರ್ಮಾಣ ಮಾಡಿಕೊಡೋದೇನು ಅಂತ. ಅದಕ್ಕೆ ಈ ಶಬ್ದದ ಅರ್ಥ ಬಹಳ ಸೊಗಸಾಗಿದೆ. ನೇರವಾದ ಅರ್ಥ ಇದು ತೋರ್ತಾ ಇರೋದು ಹೀಗೆ. ವಾಸ್ತವಿಕವಾಗಿ ವಿಚಾರವನ್ನು ಮಾಡಿದರೆ ಇದಕ್ಕೆ ಸುಂದರವಾದ ಅರ್ಥ ಇದೆ ಅಂತ ಅನೇಕ ವ್ಯಾಖ್ಯಾನಗಳ ಹಿನ್ನೆಲೆಯಲ್ಲಿ ಇದಕ್ಕೆ ವಿವರಣೆಯನ್ನು ಮಾಡಿದ್ದಿದೆ.
ಅದು ಹೇಗೆ ವಿವರಣೆ ಮಾಡ್ತಾರೆ ಅಂದರೆ, ಒಂದು ತನ್ಮಾತ್ರ ನಿರ್ಮಿತ ಗುಣಂ ಅಂತ ಇದೆ. ಈ ತನ್ಮಾತ್ರ ನಿರ್ಮಿತ ಗುಣಂ ಅನ್ನೋದಕ್ಕೆ ಕಣಗಲಿ ಶ್ರೀನಿವಾಸಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ತನ್ಮಾತ್ರೆಗಳು ಅಂದರೆ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇದೆಲ್ಲ. ಈ ಗುಣಗಳನ್ನು ಇಟ್ಟುಕೊಂಡು ಪಂಚಭೂತಗಳನ್ನು ನಿರ್ಮಾಣ ಮಾಡಿದ್ದಾನೆ ಭಗವಂತ. ಅದನ್ನು ತನ್ಮಾತ್ರ ನಿರ್ಮಿತ ಗುಣ ಅಂತ ತಗೊಂಡಿದ್ದಾರೆ. ಅದನ್ನು ತನ್ಮಾತ್ರ ಶಬ್ದಾದಯ ತೈಹಿ ನಿರ್ಮಿತಾ ಗಂಧಾದಿಗುಣ ಪೃಥಿವ್ಯಾದಿ ಪಂಚಭೂತೇಶು ಅಂತ ಹಾಕಿದ್ದಾರೆ. ಅಂದರೆ ಶಬ್ದಾದಿಗಳನ್ನು ಇಟ್ಟುಕೊಂಡು ಪ್ರತಿಯೊಂದು ಭೂತದಲ್ಲಿ, ಪೃಥ್ವಿಗೆ ತಗೊಂಡಾಗ 5 ಗುಣನೂ ಇದೆ, ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ. ಆ ಒಂದೊಂದು ಶಬ್ದ ಬಂದರೆ ಆಕಾಶ, ಹೀಗೆ ಒಂದೊಂದು ಭೂತಗಳು ನಿರ್ಮಾಣ ಆದಾಗ ಮುಂದಿನ ಭೂತ ಹುಟ್ಟಬೇಕಾದ್ರೆ ತನ್ಮಾತ್ರಗಳ ಜೊತೆಗೇನೆ ಆ ಭೂತಗಳ ಉತ್ಪತ್ತಿ. ಶಬ್ದದ ಜೊತೆಗೆ ಆಕಾಶ, ಹೀಗೆ ಒಂದೊಂದು ಮುಂದಿನ ಭೂತಗಳಲ್ಲಿ ಗುಣಗಳು ಜಾಸ್ತಿ ಆಗ್ತಾ ಹೋಯಿತು. ಪೃಥ್ವಿಗೆ ಬಂದರೆ 5 ಗುಣನೂ ಇದೆ ಅಂತ. ಈ ಅರ್ಥ ತನ್ಮಾತ್ರ ನಿರ್ಮಿತ ಗುಣಂ ಅನ್ನೋದಕ್ಕೆ ಅಂತ ಒಂದು. ಇನ್ನೊಂದು ತನ್ಮಾತ್ರ ನಿರ್ಮಿತ ಗುಣಂ ಅಂದರೆ ತನ್ಮಾತ್ರೇಣ ಅಂದರೆ ಬ್ರಹ್ಮಸೂತ್ರದ ಅರ್ಥವನ್ನು ನೆನಪಿಸ್ತಾ ಇದೆ ಶಬ್ದ. ಓಂ ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಓಂ ಅಂತ ಬ್ರಹ್ಮಸೂತ್ರ. ಇಲ್ಲೇನು ಹೇಳ್ತಾರೆ ಅಂದರೆ, ಬೇರೆಯವರ ಸಹಾಯ ಬೇಕಾಗಿಲ್ಲ ಭಗವಂತನಿಗೆ, ತಾನೇ ಅವನು ಸೃಷ್ಟಿ ಮಾಡ್ತಾನೆ ಇಡೀ ಜಗತ್ತನ್ನು, ಅಂಥ ಶಕ್ತಿ ಅವನಿಗಿದೆ. ವಾಸ್ತವಿಕವಾಗಿ ನಾವು ಜಗತ್ತಿನಲ್ಲಿ ನೋಡ್ತೀವಿ, ಏನೇ ಒಂದು ವಸ್ತುವನ್ನು ಸೃಷ್ಟಿ ಮಾಡಬೇಕು ಅಂದರೆ, ಒಂದು ಮಡಿಕೆಯನ್ನು ಮಾಡಬೇಕು ಅಂದರೆ ಮಣ್ಣು ಬೇಕು, ನೀರು ಬೇಕು, ಈ ಥರ ಅನೇಕ ವಸ್ತುಗಳು ಬೇಕು. ಅನೇಕ ವಸ್ತುಗಳ ಸಹಾಯ ಇಲ್ಲದೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ದೇವರಿಗೆ ಹಾಗಲ್ಲ. ದೇವರು ಜಗತ್ತನ್ನು ಹಾಗೇ ನಿರ್ಮಾಣ ಮಾಡ್ತಾನೆ. ಅಲ್ಲ, ಅವನಿಗೂ ಕಾಲ ಬೇಕು, ಆಕಾಶ ಬೇಕು, ನೀರು ಬೇಕು, ಈ ಪಂಚಭೂತಗಳೆಲ್ಲ ಬೇಕಾಯ್ತಲ್ವ ಅಂದರೆ ಅದು ಸೇವೆ ಅಂತ ತಗೊಳ್ತಾ ಇದ್ದಾನಷ್ಟೇ. ಅವುಗಳಲ್ಲಿರೋ ಅಭಿಮಾನಿ ದೇವತೆಗಳ ಸೇವೆಯನ್ನು ಭಗವಂತ ತಗೊಂಡಿದ್ದಾನೆ. ವಸ್ತುತಃ ತನ್ಮಾತ್ರೇಣ ದೇವರಷ್ಟೇ ಸಾಕು ಈ ಬ್ರಹ್ಮಾಂಡ ನಿರ್ಮಾಣ ಮಾಡಲಿಕ್ಕೆ ಅಂತ ಭಗವಂತ ಬೇರೆಯವರ ಸಹಾಯ ಇಲ್ಲದೆ ಈ ಗುಣ ಅಂದರೆ ಬ್ರಹ್ಮಾಂಡ ಅನ್ನೋದನ್ನು ನಿರ್ಮಾಣ ಮಾಡಿದ್ದಾನೆ ಅಂತ. ಗುಣ ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ ಎಲ್ಲ ಸೇರಿಕೊಂಡಿರೋ ಈ ಬ್ರಹ್ಮಾಂಡ ಅಂತ ಅದು ನಿರ್ಮಾಣ ಮಾಡಿದ್ದಾನೆ. ಅಥವಾ ಇನ್ನೊಂದು ಅಪರೂಪದ ಅರ್ಥ, ವೇದವ್ಯಾಸರನ್ನು ಚಿಂತನೆ ಮಾಡಿದ್ದಾರೆ ಇಲ್ಲಿ ಈ ಶ್ಲೋಕದಲ್ಲಿ. ಅದು ಹೇಗೆ? ತನ್ಮಾತ್ರ ನಿರ್ಮಿತ ಗುಣಂ ಅಂದರೆ ಅಲ್ಲಿ ಮಾತೃ ಅಂತ ಶಬ್ದ, ಅನಿರ್ಮಿತ ಗುಣಂ, ಮಾತೃ ಅನಿರ್ಮಿತ ಗುಣಂ, ಮಾತ್ರ ನಿರ್ಮಿತ ಗುಣಂ ಅಂತ ಬಿಡಿಸ್ಕೊಳ್ಬೇಕು. ಕೆಲವರು ಪಾಠ ತನ್ಮಾತ್ರ ನಿರ್ಮಿತ ಗುಣಂ ಅಂತ ಕೆಲವರು ಸ್ವೀಕಾರ ಮಾಡ್ತಾರೆ. ಹೀಗೂ ಸ್ವಾಬ್ದೃಂದಾವನದಲ್ಲಿ ಶಬ್ದ ಇದೆ ಅಂತ. ಇಲ್ಲ, ಮಾತ್ರ ನಿರ್ಮಿತ ಬೇಡ, ಏನು ಮಾಡಬಹುದು ಅಂದರೆ ಮಾತ್ರ ಅನಿರ್ಮಿತ ಅಂತ ತಗೊಂಡಾಗ ಮಾತ್ರ ಅನಿರ್ಮಿತ ಅಂತ ಸಂಧಿ ಆಗಿಬಿಟ್ಟಿದೆ ಅಲ್ಲಿ. ಹಾಗಾಗಿ ತನ್ಮಾತ್ರ ನಿರ್ಮಿತ ಗುಣ ಅಂತ ಆಗಿದೆ. ಮಾತೃ ಅಂದರೆ ತಾಯಿ ಅಂತ ಅರ್ಥ. ಯಾರು? ಸತ್ಯವತಿ ದೇವಿ, ವೇದವ್ಯಾಸರ ತಾಯಿ. ಆ ಸತ್ಯವತಿ ದೇವಿ ವೇದವ್ಯಾಸರ ದೇಹದ ಗುಣಗಳಿಗೆ ಕಾರಣ ಅಲ್ಲ. ಯಾಕೆ ದೇಹನೇ ಸತ್ಯವತಿ ದೇವಿಯಿಂದ ಬಂದಿದ್ದಲ್ಲ. ಯಾಕೆ ಸಾಕ್ಷಾತ್ ವೇದವ್ಯಾಸರು ಭಗವಂತ. ಆ ಭಗವಂತನಿಗೆ ತಾಯಿಯಿಂದ ದೇಹ ಬರೋದು ಅನ್ನೋದು ಹೇಗೆ? ಅದಕ್ಕೆ ತನ್ಮಾತ್ರ ಅಂದರೆ ಸತ್ಯವತಿ ದೇವಿ, ಅವಳಿಂದ ಅನಿರ್ಮಿತವಾದ ಗುಣದೇಹ, ನಿರ್ಮಾಣಗೊಳ್ಳದೇ ಇರುವಂಥ ಗುಣಮಯವಾದ ದೇಹ ಪರಮಾತ್ಮಂದು. ಯಾಕಂದರೆ ಗುಣ ಅಂದರೆ ದೇವರ ದೇಹ ಜ್ಞಾನ ಆನಂದಮಯವಾದ ದೇಹ. ಈ ದೇಹ ಯಾರು ಕೊಡಲಿಕ್ಕೆ ಸಾಧ್ಯ? ಸತ್ಯವತಿ ದೇವಿ ಕೊಡಲಿಕ್ಕೆ ಸಾಧ್ಯವಾ? ಇಲ್ಲ ಅಂತ ಅರ್ಥ. ಹಾಗಾಗಿ ಗುಣ ಜ್ಞಾನಾನಂದಮಯವಾದ ಗುಣಾತ್ಮಕವಾದ ದೇಹ ಸತ್ಯವತಿ ದೇವಿ ನಿರ್ಮಾಣ ಮಾಡಿದ್ದಲ್ಲ, ಅದು ಅಲೌಕಿಕ ದೇಹ ಅಂತ ತಿಳಿಸಲಿಕ್ಕೆ ತನ್ಮಾತ್ರ ಅನಿರ್ಮಿತ ಗುಣಂ ಅಂತ ಇಲ್ಲಿ ವಾದಿರಾಜರು ಹೇಳಿದ್ದಾರೆ ಅಂತ ಇದು ಒಂದು. ಅಥವಾ ತನ್ಮಾತ್ರೆ ಅಂದರೆ ಈ ಚತುರ್ಮುಖ ಬ್ರಹ್ಮದೇವರ ತಾಯಿ ಏನಿದ್ದಾಳೆ ಅಂದರೆ ಲಕ್ಷ್ಮೀದೇವಿ, ಅವಳಿಗೋಸ್ಕರ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಅಂದರೆ ಬ್ರಹ್ಮಾಂಡ ಇಡೀ ಪ್ರಕೃತಿ ತತ್ವದ ಹಿನ್ನೆಲೆಯಲ್ಲೇ ರೂಪುಗೊಂಡಿದೆ. ಪ್ರಕೃತಿ ತತ್ವಕ್ಕೆ ಅಭಿಮಾನಿನಿ ದೇವತೆ, ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿ ದೇವತೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಕೀರ್ತಿ ಬರಲಿ, ಅವಳ ಸೇವೆಯನ್ನು ತಗೊಳ್ಬೇಕು ಅಂತ ಅವಳಿಗೋಸ್ಕರ ಈ ಬ್ರಹ್ಮಾಂಡದ ನಿರ್ಮಾಣ ಆಯಿತು. ಆಮೇಲೆ ಜನರ ಉದ್ಧಾರಕ್ಕೂ ಆಯಿತು. ಅಷ್ಟೇ ಅಲ್ಲದೆ ಚತುರ್ಮುಖ ಬ್ರಹ್ಮದೇವರಿಗೋಸ್ಕರನೂ ಅವರಿಗೆ ಸಾಧನೆ ಆಗಲಿ, ಅವರು ಈ ಪ್ರಜೆಗಳಿಗೆಲ್ಲ ಸಾಧನೆ ಮಾಡಿಸಲಿ ಅಂತಲೂ ನಿರ್ಮಿತ ಗುಣ, ಈ ಜಗತ್ತನ್ನೆಲ್ಲ ನಿರ್ಮಾಣ ಮಾಡಿದ್ದಾನೆ ಭಗವಂತ ಅಂತ ಇದು ಒಂದು. ಇನ್ನು ಗಾಯತ್ರಿ ಮಂತ್ರದಲ್ಲಿ ಒಂದು ಶಬ್ದ ಬರುತ್ತೆ, ತತ್ ಸವಿತುಹು ವರೇಣ್ಯಂ ಅಂತ. ತತ್ ಸವಿತುಹು, ತತ್ ಅಂದ್ರೇನು? ಎಲ್ಲ ಕಡೆ ವ್ಯಾಪಿಸ್ಕೊಂಡಿರೋ ರೂಪಕ್ಕೆ ತತ್ ಅಂತ ಕರೀತಾರೆ. ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ ಸವಿತುಹು, ಸೂರ್ಯನ ಒಳಗಡೆನೂ ಇದ್ದಾನೆ, ಸೂರ್ಯನ ಮಂಡಲದ ಒಳಗಡೆ. ಭಗವಂತನ ಚಿಂತನೆ ನಾವು ಹೇಗೆ ಮಾಡಬೇಕು? ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ. ಮತ್ತು ಮಾತೃ ಅಂತ, ಮಾತೃ ಅಂದರೆ ಅರ್ಥ
ಮಾತಾ ಅಂತ ಹೇಳ್ತೀವಿ ಶಬ್ದವನ್ನು ಸಂಸ್ಕೃತದಲ್ಲಿ. ಮಾತಾ ಅಂದರೆ ತಾಯಿ ಅಂತ ಒಂದು ಅರ್ಥ. ಮಾತಾ ಅಂದರೆ ಒಳ್ಳೆ ಜ್ಞಾನ ಇರೋನು, ಯಥಾರ್ಥ ಜ್ಞಾನ ಇರೋನಿಗೆ ಮಾತಾ ಅಂತ ಕರೀತಾರೆ. ಅದರಲ್ಲಿ ಪ್ರಮಾತ ಅಂತ ಇನ್ನು ಪ್ರ ಅಂತ ಹಾಕಿದಾಗ ವಿಶೇಷವಾಗಿ ಅರ್ಥ ಸ್ಪಷ್ಟ ಆಗುತ್ತೆ. ಪ್ರಮಾತ, ಪ್ರಮೇಯ, ಪ್ರಮಾಣ, ಪ್ರಮಿತಿ ಅಂತ 4 ಇದೆ. ಪ್ರಮಾಣ ಅಂದರೆ ನಮ್ಮ ಕೈ, ಕಾಲು, ಜೊತೆಗೆ ಕಣ್ಣು, ಕಿವಿ, ಮೂಗು ಇತ್ಯಾದಿಗಳು. ಅಲ್ಲ, ಕೈ ಕಾಲೆಲ್ಲ ಹೇಗೆ ಪ್ರಮಾಣ ಆಗುತ್ತೆ ಅಂತಂದರೆ ಸ್ಪರ್ಶೇಂದ್ರಿಯ, ಕೈಯಿನಲ್ಲಿರುವಂತಹ ಸ್ಪರ್ಶೇಂದ್ರಿಯ, ಅದರಿಂದ ಜ್ಞಾನ ಬರುತ್ತೆ ಅಂತ ಅರ್ಥ. ಆ ಅರ್ಥದಲ್ಲಿ ಹಾಗಾದರೆ ಪ್ರಮಾಣ ಅಂದರೆ ಇವೆಲ್ಲ. ಪ್ರಮೇಯ ಅಂದರೆ ನಾವು ಯಾವ ವಸ್ತುವನ್ನು ತಿಳ್ಕೊಳ್ತೀವೋ ಅದು. ಪ್ರಮಿತಿ ಅಂದರೆ ನಮಗೆ ಬರೋ ಯಥಾರ್ಥ ಜ್ಞಾನ. ಪ್ರಮಾತ ಅಂದರೆ ಯಾರು ಯಥಾರ್ಥ ಜ್ಞಾನ ಪಡಿತಾನೋ ಅವನು. ಈಗ ಭಗವಂತನ ಜ್ಞಾನ ಎಂಥದ್ದು? ನಿತ್ಯ ಯಥಾರ್ಥ, ಅಂದರೆ ಯಾವತ್ತೂ ಸುಳ್ಳು ಅನ್ನೋದು ಇಲ್ಲವೇ ಇಲ್ಲ. ಅಂಥ ವ್ಯಾಪ್ತವಾದ ನಿತ್ಯವಾದ ಜ್ಞಾನ ಇರೋ ಭಗವಂತ ಏನಿದ್ದಾನೆ, ಅವನ ಗುಣಗಳು ಪ್ರತಿಯೊಂದು ಅನಿರ್ಮಿತ. ಅದನ್ನು ಯಾರೂ ನಿರ್ಮಾಣ ಮಾಡಿದ್ದಲ್ಲ, ಅದೆಲ್ಲ ಅವನವನ ಸ್ವರೂಪ. ಅನಾಗಂತುಕ ಸ್ವರೂಪಭೂತ ಅನಂತ ಕಲ್ಯಾಣ ಗುಣವಾನ್ ಅವನು ಅಂತ. ಈ ಅರ್ಥ ಅಂದರೆ ಅನಾಗಂತುಕ ಅಂದರೆ ಹೊಸದಾಗಿ ಬಂದಿದ್ದಲ್ಲ, ಅದು ಅವನ ಸ್ವರೂಪನೇ ಅಂತ ಅರ್ಥ. ಈ ರೀತಿಯಲ್ಲಿ ಈ ತನ್ಮಾತ್ರ ನಿರ್ಮಿತ ಗುಣಂ ಅನ್ನೋಲ್ಲಿ 2 ಥರ. ತನ್ಮಾತ್ರ ಅನಿರ್ಮಿತ ಗುಣಂ ಅಥವಾ ತನ್ಮಾತ್ರ ನಿರ್ಮಿತ ಗುಣಂ ಅಂತ ವಿಭಾಗವನ್ನು ಮಾಡಿಕೊಳ್ಬೇಕು ಅಂತ. ಇಲ್ಲ ಅಂದರೆ ಕೆಲವರು ತನ್ಮಾತ್ರ ನಿರ್ಮಿತ ಗುಣಂ ಅಂತಾರೆ, ಚೇಂಜ್ ಮಾಡಿಬಿಡ್ತಾರೆ, ಬದಲಾವಣೆ ಮಾಡ್ತಾರೆ. ಈ ಥರನೂ ಇದೆ. ಹೀಗೆ ಹೇಳಿ ತ್ವತ್ಕಂಠಗಂ ಕೌಸ್ತುಭಮಾಸಧಾತ ಇಷ್ಟೆಲ್ಲ ಯಾಕೆ ಹೇಳಿದ್ದು ಅಂತಂದರೆ, ಅಲ್ಲಿ ವೇದವ್ಯಾಸರ ವರ್ಣನೆಯನ್ನು ಮಾಡ್ತಾ ತ್ವತ್ಕಂಠಗಂ ಕೌಸ್ತುಭಮಾಸಧಾತ ಅಂತ ಹೇಳಿದ್ದಾರೆ. ಇದರ ಅರ್ಥ ಏನು? ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಭಾಗ ಬರುತ್ತೆ. ಅದನ್ನು ಇಲ್ಲಿ ವ್ಯಾಖ್ಯಾನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ತ್ವತ್ಕಂಠಗಂ ಕೌಸ್ತುಭಮಾಸಧಾತ ಅಂತ ಅನುಸಂಧಾನ ಮಾಡಿದರೆ ಇದು ವೇದವ್ಯಾಸರನ್ನು ವರ್ಣನೆ ಮಾಡಿದಾಗುತ್ತೆ ಅಂತ. ಅಲ್ಲೇನು ಬಂದಿದೆ? ಅಲಕ್ಷ್ಮಿ ಬರ್ತಾಳೆ ಕ್ಷೀರ ಸಮುದ್ರದಿಂದ, ಜೊತೆಗೆ ಅವಳ ಮಕ್ಕಳು ಬರ್ತಾರೆ. ಆಮೇಲೆ ಅಥೇಂದಿರಾ ವಕ್ಷಸಿತೆ ಸಮಾಸ್ಥಿತ ತ್ವತ್ಕಂಠಗಂ ಕೌಸ್ತುಭಮಾಸಧಾತ. ನಂತರ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಶೋಭಿಸ್ತಾ ಇದ್ದಾಳೆ. ಅದಾದಮೇಲೆ ಬ್ರಹ್ಮನಿಂದ ಅಭಿಮನ್ಯಮಾನವಾದ ಕೌಸ್ತುಭಮಣಿ ತ್ವತ್ಕಂಠಗಂ ನಿನ್ನ ಕಂಠದಲ್ಲಿದೆ ಸ್ವಾಮಿ ಅಂತ ಇದನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಈ ರೀತಿ ಚಿಂತನೆ ಮಾಡಿದಾಗ ಇದು ವೇದವ್ಯಾಸರ ವರ್ಣನೆಯೂ ಆಯಿತು ಅನ್ನೋ ದೃಷ್ಟಿಯಿಂದ ಇಲ್ಲಿ ಸನ್ಮಾತ್ರಕೃತ ಸದ್ಗುಣಂ ಅನ್ನೋದಕ್ಕೆ ವಿವರಣೆ ಮಾಡಿ ಆದಮೇಲೆ ಬರೆದಿದ್ದಾರೆ. ತ್ವತ್ಕಂಠಗಂ ಕೌಸ್ತುಭಮಾಸಧಾತ ಇತ್ಯನುಸಂಧಾನೆ ಬಾದರಾಯಣತ್ವಂ ಪ್ರತೀಯತೆ ಅಂತ. ಹೀಗೆ ಬ್ರಹ್ಮಾತ್ಮ ಕೌಸ್ತುಭಮಣಿಯನ್ನು ನೆನಪಿಸ್ಕೊಂಡಿದ್ದು ಈ ಉದ್ದೇಶದಿಂದ. ಈ ರೀತಿ ವೇದವ್ಯಾಸರ ವಿಶೇಷವಾದ ಚಿಂತನೆಯನ್ನು ಈ ಶ್ಲೋಕ ನಮಗೆ ನೀಡ್ತಾ ಇದೆ ಅಂತ ತಿಳಿಸ್ತಾ ಇವತ್ತಿನ ಪಾಠವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.